ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ದಿಢೀರ್ ಪೊಲೀಸರ ಮುಂದೆ ಹಾಜರಾದ ಮಹೇಶ್ ಶೆಟ್ಟಿ ತಿಮರೋಡಿ. ಎಸ್ಐಟಿ ರೇಡ್ ಬೆನ್ನಲ್ಲೇ ನಾಪತ್ತೆಯಾಗಿದ್ದವರು ದಿಢೀರ್ ಪ್ರತ್ಯಕ್ಷ. ಬೆಳ್ತಂಗಡಿ ಪೊಲೀಸ್ ಠಾಣೆ ಪೊಲೀಸರಿಂದ ವಿಚಾರಣೆ. ಇಂದಿನ ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಗೈರು. ಅನಾರೋಗ್ಯದ ನೆಪ ಹೇಳಿ ಇಂಟ್ರೋಗೇಷನ್ನಿಂದ ದೂರ. ವಿಚಾರಣೆಗೆ ಮುಂದಿನ ದಿನಾಂಕ ಕೇಳಿದ ಸಮೀರ್ ಪರ ವಕೀಲ. ಬೆದರಿಕೆ ಒಡ್ಡಿ ಹಂತವಾಗಿ 3.5 ರಿಂದ 4 ಲಕ್ಷ ಹಣ ನೀಡಿದ್ರು. ನಾವು ಹೇಳಿದ್ದು ಕೇಳಿಲ್ಲ ಅಂದ್ರೆ ನಿನ್ನ ವಿರುದ್ಧವೇ ಕೇಸ್ ದಾಖಲಿಸ್ತೀವಿ ಎಂದು ಹೆದರಿಸಿದ್ರು. ಎಸ್ಐಟಿ ಮುಂದೆ ಸ್ಫೋಟಕ ಸತ್ಯ ಬಾಯ್ಬಿಟ್ಟ ಚಿನ್ನಯ್ಯ. ತಿಮರೋಡಿ ಮನೆಯಿಂದ ಬುರುಡೆ ತಂದಿದ್ದಂತೆ ಮಾಸ್ಕ್ ಮ್ಯಾನ್. ರಬ್ಬರ್ ತೋಟದ ಒಂದು ಜಾಗ ತೋರಿಸಿ ಇಲ್ಲಿಂದ ತಂದೆ ಎಂದಿದ್ದ ಚಿನ್ನಯ್ಯ. ತೋಟದ ಮಣ್ಣು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನೆ. ಚೆನ್ನನ ಮೊಬೈಲ್ ಎಫ್ಎಸ್ಎಲ್ಗೆ ರವಾನೆ. ಫಾರೆನ್ಸಿಕ್ ತಾಂತ್ರಿಕ ತಜ್ಞರ ತಂಡದಿಂದ ಮೊಬೈಲ್ ರಿಟ್ರೀವ್. ಪ್ರಕರಣದಲ್ಲಿ ಷಡ್ಯಂತ್ರದ ಸೂತ್ರಧಾರರು, ಪ್ಲಾನ್ ಮಾಡಿದವರ ಸುಳಿವು ಪತ್ತೆ ಸಾಧ್ಯತೆ. ಬುರುಡೆ ಸಂಕಷ್ಟದಲ್ಲಿ ಸಿಲುಕಿರುವ ಚಿನ್ನಯ್ಯ ಮತ್ತೊಂದು ಪ್ರಕರಣದಲ್ಲಿ ಲಾಕ್. ಸೌಜನ್ಯ ಮೃತದೇಹ ಕೊಂಡೊಯ್ದಿದ್ದನ್ನ ನೋಡಿದ್ದಾಗಿ ಸಂದರ್ಶನವೊಂದರಲ್ಲಿ ಹೇಳಿಕೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಸೌಜನ್ಯ ತಾಯಿ ಕುಸುಮಾವತಿ ದೂರು. ಬುರುಡೆ ಗ್ಯಾಂಗ್ಗೆ ಸುಜಾತಾ ಭಟ್ ಪರಿಚಯಿಸಿದ್ದೇ ಯೂಟ್ಯೂಬರ್ ಅಭಿಷೇಕ್. 4-5 ತಿಂಗಳ ಹಿಂದೆ ಸುಜಾತಾ ಸಂದರ್ಶನದ ಬಳಿಕ ಮೊದಲ ಬಾರಿ ಚರ್ಚೆ ಶುರು. ವಿಚಾರಣೆಯಲ್ಲಿ ಅಭಿ ಹೆಸರು ಬಾಯ್ಬಿಟ್ಟಿರೋ ಭಟ್. ಅನನ್ಯ ನಾಪತ್ತೆ ದೂರು ಕೊಟ್ಟು ಪೇಚಿಗೆ ಸಿಲುಕಿದ ಸುಜಾತಾ ಭಟ್. ಇಂದು ಕೂಡ ಎಸ್ಐಟಿ ಅಧಿಕಾರಿಗಳಿಂದ ವಿಚಾರಣೆ. ಆರೋಪಗಳಿಗೆ ಸಾಕ್ಷ್ಯ ಒದಗಿಸಲು ಕೊನೆಯ ಅವಕಾಶ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಭೇಟಿ ಕೊಟ್ಟ ಪ್ರಣವ್ ಮೊಹಾಂತಿ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ 2 ದಿನ ರಜೆ ಹಿನ್ನೆಲೆ ಎಂಟ್ರಿ. ತನಿಖೆಯ ಪ್ರಗತಿ ಪರಿಶೀಲನೆ ನಡೆಸ್ತಾ ಇರೋ ಎಸ್ಐಟಿ ಮುಖ್ಯಸ್ಥ. ದಸರಾ ಉದ್ಘಾಟಕರ ವಿಚಾರದಲ್ಲಿ ವಿವಾದ. ಬಾನು ಮುಷ್ತಾಕ್ ಆಯ್ಕೆಗೆ ಬಿಜೆಪಿ ವಿರೋಧ. ಧರ್ಮ ಸಂಕಟದಲ್ಲಿ ಸಿಲುಕಿದ ರಾಜ್ಯ ಸರ್ಕಾರ. ಮುಂದೇನು ಮಾಡಬೇಕೆಂದು ಆಲೋಚನೆ. ಅನ್ಯ ಧರ್ಮೀಯರ ಪ್ರಾರ್ಥನಾ ಮಂದಿರದ ಮುಂದೆ ಗಣೇಶೋತ್ಸವ ಆಚರಣೆಗೆ ತಡೆ. ಕಳೆದ ವರ್ಷದ ನಾಗಮಂಗಲ ಕೋಮು ಗಲಭೆ ಮುಂದಿಟ್ಟುಕೊಂಡು ಮೆರವಣಿಗೆಗೆ ಅಡ್ಡಿ. ಸರ್ಕಾರ, ಮಂಡ್ಯ ಜಿಲ್ಲಾಡಳಿತದ ನಡೆಗೆ ಹಿಂದೂ ಮುಖಂಡರ ಕಿಡಿ. ಇಡಿಯಿಂದ ಶಾಸಕ ವೀರೇಂದ್ರನ ತೀವ್ರ ವಿಚಾರಣೆ. 2 ದಿನದಲ್ಲಿ ಪಪ್ಪಿನ ಚೆಳ್ಳಕೆರೆಗೆ ಕರೆದೊಯ್ಯುವ ಸಾಧ್ಯತೆ. ಊಟ ನೀರು ಕೊಡ್ತಿಲ್ಲ, ರೂಮಲ್ಲಿ ಗಾಳಿ ಬೆಳಕು ಇಲ್ಲ. ನ್ಯಾಯಾಧೀಶರ ಮುಂದೆ ಪಪ್ಪಿ ಆರೋಪ. ಡಿಸಿಎಂ ಡಿಕೆ ಶಿವಕುಮಾರ್ ಮಾನಕ್ಕೆ ಧಕ್ಕೆಯಾಗುವಂತೆ ಟ್ವಿಟರ್ನಲ್ಲಿ ಸುಳ್ಳು ಸುದ್ದಿ ಆರೋಪ. ಜೆಡಿಎಸ್ ಸಾಮಾಜಿಕ ಜಾಲತಾಣ ನಿರ್ವಹಣಾ ಸಿಬ್ಬಂದಿ ವಿರುದ್ಧ ದೂರು. ಎಐಸಿಸಿ ಅಧಿಕೃತ ಲೆಟರ್ ಹೆಡ್ ನಕಲು ಮಾಡಿದ್ರಿಂದಲೂ ಸಂಕಷ್ಟ. ವಸತಿ ಶಾಲೆಯ ಶೌಚಾಲಯದಲ್ಲೇ ಗಂಡು ಮಗುಗೆ ಜನ್ಮ ಕೊಟ್ಟ ವಿದ್ಯಾರ್ಥಿನಿ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ವಸತಿ ಶಾಲೆಯೊಂದರಲ್ಲಿ ಘಟನೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ಸುಮೋಟೋ ಕೇಸ್ ದಾಖಲು. ಯುವತಿ ಜೊತೆ ಲವ್ ಸೆಕ್ಸ್ ದೋಖಾ. 4 ತಿಂಗಳು ಸಂಸಾರ ಮಾಡಿ ದುಡ್ಡು ಒಡವೆ ದೋಚಿ ಪರಾರಿ. ಅಮಾಯಕ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಮಿಥುನ್ ಅರೆಸ್ಟ್. ಸರಿಯಾಗಿ ಪೇಮೆಂಟ್ ಕೊಟ್ಟಿಲ್ಲ, ಸರಿಯಾಗಿ ಗಮನಿಸಿಲ್ಲ. ಬಾಲನಟಿ ನಿಶಿತಾಗೆ ಕೊಟ್ಟ ಟಾರ್ಚರ್ ಬಗ್ಗೆ ತಾಯಿ ಆಕ್ರೋಶ. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ತೆಲುಗು ಸೀರಿಯಲ್ ನಿರ್ಮಾಪಕಿ ವಿರುದ್ಧ ಆಕ್ರೋಶ. ಬೆಂಗಳೂರಲ್ಲಿ ರಾತ್ರಿ ಆಗ್ತಿದ್ದಂಗೆ ಮಳೆ, ಚಳಿಯ ವಾತಾವರಣ. ಇದೇ ಟೈಮಲ್ಲಿ ಬೆಡ್ಶೀಟ್ ಕದಿಯೋ ಗ್ಯಾಂಗ್ ಆಕ್ಟಿವ್. ಬಿಟಿಎಂ ಲೇಔಟ್ನಲ್ಲಿ ಮನೆಗೆ ನುಗ್ಗಿ 4 ಬೆಡ್ಶೀಟ್ಗಳ ಕಳ್ಳತನ. ಕಲಬುರಗಿಯಲ್ಲಿ ಮಳೆಯ ಆಟಕ್ಕೆ 108 ಸಂಕಟ. ಕಿರುಹಳ್ಳ ತುಂಬಿ ಹರಿತಾ ಇರೋದ್ರಿಂದ ಮಣ್ಣೂರು ಕರಜಗಿ ರಸ್ತೆ ಸಂಪರ್ಕ ಸ್ಥಗಿತ.
ಅಫ್ಜಲ್ಪುರದಲ್ಲಿ ಮನೆಗೋಡೆ ಕುಸಿತ, ಕುಟುಂಬಸ್ಥರು ಪಾರಾಗಿದ್ದು ತಪ್ಪಿದ ಅನಾಹುತ. ದೆಹಲಿಯಲ್ಲಿ ಯಮುನಾ ನದಿ ನೀರಿನ ಮಟ್ಟ ಭಾರಿ ಏರಿಕೆ, ನದಿ ಪಾತ್ರದ ಜನರಲ್ಲಿ ಆತಂಕ ಸೃಷ್ಟಿ, ಜಲಾವೃತವಾದ ಪ್ರದೇಶಗಳಲ್ಲಿನ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.